ಬೆಂಗಳೂರಿನಲ್ಲಿ ಸೆರೆ ಸಿಕ್ಕಿದ್ದಾನೆ ಬಲೆ ಕಳ್ಳ. ಚಾಲಾಕಿ ಕಳ್ಳ ಅಂಧರಾಗಿದ್ದಾನೆ. ಪೊಲೀಸರೇ ಶಾಕ್ ಆಗಿದ್ದಾರೆ ಈತನ ಕೃತ್ಯವನ್ನ ಕಂಡು. ಬೆಂಗಳೂರಿನಲ್ಲೊಂದು ಬಹಳ ಚಾಲಾಕಿ ಕಳ್ಳ ಆತ ಈಗ ಸಿಕ್ಬಿದ್ದಿದ್ದಾನೆ. ಬೈಕ್ ಕಳ್ಳತನದಲ್ಲೇ ಇವನ ರೆಕಾರ್ಡ್ ಸೆಂಚುರಿ ಬಾರಿಸಿದ್ದಾನೆ ಈ ಖತರ್ನಾಕ್ ಕಳ್ಳ. ಒಂದೇ ಕಲರ್ನ ಪಲ್ಸರ್, ಒಂದೇ ಕಲರ್ ಬುಲೆಟ್, ಇದನ್ನ ಕಳ್ಳತನ ಮಾಡ್ತಾ ಇದ್ದ. ಬರೋಬ್ಬರಿ 100 ಬೈಕ್ಗಳನ್ನ ಕದ್ದಿದ್ದಾನೆ ಈ ಕಳ್ಳ. ಈಗ ಅಂಧರಾಗಿದ್ದಾನೆ. 3 ವರ್ಷಗಳಲ್ಲಿ 100 ಬೈಕ್, ದುಬಾರಿ ಬೆಲೆಯ ಬೈಕ್ಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ದ. ತನ್ನ ಕೈ ಚಳಕವನ್ನ ತೋರಿಸ್ತಾ ಇದ್ದ. ಕೆಆರ್ಪುರಂ ಪೊಲೀಸರಿಂದ ಈ ಖತರ್ನಾಕ್ ಕಳ್ಳ ಈಗ ಅಂಧರಾಗಿರೋದು. ಪ್ರಸಾದ್ ಹೆಸರು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಬೈಕ್ಗಳನ್ನ ಕಳ್ಳತನ ಮಾಡ್ತಾ ಇದ್ದ. ಕೇವಲ ಬೈಕ್ಗಳು ಮಾತ್ರ ಅಲ್ಲ, ಒಂದೇ ಕಲರ್ನ ಪಲ್ಸರ್, ಅದರಲ್ಲೂ ಆತನ ಟ್ರ್ಯಾಕ್ ರೆಕಾರ್ಡ್ ಇದೆ. ಅದ್ರ ಜೊತೆಲಿ ಒಂದೇ ಕಲರ್ನ ಬುಲೆಟ್. ಈ ಒಂದಷ್ಟು ಪಾಶ್ ಬೈಕ್ಗಳಿರುತ್ತಲ್ಲ, ಮಾರಿದ್ರೆ ದುಡ್ಡು ಬರುತ್ತೆ ಅನ್ನುವಂಥ ರೀತಿಯಲ್ಲಿ ಇರುವಂಥ ಬೈಕ್ಗಳನ್ನು ಟಾರ್ಗೆಟ್ ಮಾಡೋದು. ಚೆನ್ನಾಗಿರುವಂಥ ಬೈಕನ್ನು ಟಾರ್ಗೆಟ್ ಮಾಡಿ ಆ ನಂತರದಲ್ಲಿ ಅದನ್ನ ಕಳ್ಳತನ ಮಾಡೋದು. ಮೂಲತಃ ಈತ ಆಂಧ್ರದ ಬಂಗಾರುಪಾಳ್ಯಂ ನಿವಾಸಿ ಪ್ರಸಾದ್ ಬಾಬು. ಪ್ರತಿದಿನ ಸಂಜೆ ಬಸ್ನಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದ ಈ ಆರೋಪಿ. ಆ ಬಳಿಕ ಕೆಆರ್ಪುರ, ಟಿನ್ ಫ್ಯಾಕ್ಟ್ರಿ, ಮಹದೇವಪುರ ಇಲ್ಲೆಲ್ಲ ಕಡೆಗಳಲ್ಲಿ ಓಡಾಡ್ತಾನೆ. ಮಾರ್ಕ್ ಮಾಡ್ಕೊಳ್ತಾನೆ ಎಲ್ಲಿದೆ ಬೈಕು, ಬೇಕಾದಂತ ಕಲರ್ ಅಲ್ಲಿ. ಮನೆ ಮುಂದೆ ನಿಲ್ಲಿಸಿದಂತ ಬೈಕ್ಗಳ ಹ್ಯಾಂಡಲ್ ಲಾಕ್ ಅನ್ನು ಓಪನ್ ಮಾಡ್ತಾನೆ. ಆಮೇಲೆ ಬಂದಂತ ದಿನವೇ ಕಳ್ಳತನ ಮಾಡಿ ಅದೇ ಬೈಕ್ ನಲ್ಲಿ ಊರಿಗೆ ಎಸ್ಕೇಪ್ ಆಗ್ತಾನೆ ಈತ. ಬೆಂಗಳೂರು, ತಿರುಪತಿ, ಚಿತ್ತೂರು ಸೇರಿ ಹಲವು ಕಡೆಗಳಲ್ಲಿ ಇದೇ ರೀತಿಯಾಗಿ ಬೈಕ್ ಕಳ್ಳತನ ಮಾಡಿದಾನೀತ. ಇನ್ನು ಈ ಕದ್ದ ಬೈಕ್ಗಳನ್ನ ಏನ್ ಮಾಡ್ತಾ ಇದ್ದ ಅಂತಂದ್ರೆ 15-20 ಸಾವಿರಕ್ಕೆ ಆಂಧ್ರದಲ್ಲಿ ಅದನ್ನು ತಗೊಂಡು ಹೋಗಿ ಮಾರಾಟ ಮಾಡೋದು. ಬಂದ ಹಣ ಏನ್ ಮಾಡ್ತಾ ಇದ್ದ, ಅದರಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದ ಈ ಕದೀಮ ಪ್ರಸಾದ್ ಬಾಬು. ಕೆಆರ್ಪುರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. 25 FIR ಈತನ ಮೇಲೆ ಇದೆ. ಬೈಕ್ ಕಳ್ಳತನ ಆದ ನಂತರದಲ್ಲಿ 25 FIR. ಆಂಧ್ರದಲ್ಲೂ ಕೂಡ ಹಲವು ಕೇಸ್ಗಳಿದೆ ಅನ್ನುವಂತ ಮಾಹಿತಿ. ಜೊತೆಯಲ್ಲಿ ಆ ಬೈಕ್ ಹ್ಯಾಂಡಲ್ ಹೆಂಗ್ ಓಪನ್ ಮಾಡ್ತಾ ಇದ್ದ ಅಂತ ಪೊಲೀಸರಿಗೆ ಒಂದು ಡೆಮೋ ಕೂಡ ಕೊಟ್ಟಿದ್ದಾನೆ. ಹೆಂಗಪ್ಪ ಓಪನ್ ಮಾಡ್ತಾ ಇದ್ದೆ ಅಂದ್ರೆ ಆ ಡೆಮೋ ಕೂಡ ಕೊಟ್ಟಿದ್ದಾನೆ. ಕಂಟಿನ್ಯೂ ಇರಬೇಕಪ್ಪ ವಿಡಿಯೋ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದೀವಿ ಬಹಳ ಖತರ್ನಾಕ್ ಕಳ್ಳ, ಅದರಲ್ಲೂ ಒಂದೇ ಕಲರು, ಒಂದೇ ರೀತಿಯ ಮಾಡೆಲು, ಒಂದ್ ರೀತಿ ಟ್ರ್ಯಾಕ್ ರೆಕಾರ್ಡ್ ಮೇಂಟೈನ್ ಮಾಡಿರೋ ರೀತಿಯಲ್ಲಿದೆ. ಯಾಕಾಗಿ ರೀತಿ ಮಾಡ್ತಾ ಇದ್ದ, ಜೊತೆಗೆ ಈತನ ಹಿನ್ನೆಲೆ ಏನು, ಏನೇನು ಡೀಟೇಲ್ಸ್ ಸಿಗ್ತಾ ಇದೆ ಇದ್ರ ಬಗ್ಗೆ ವೆಂಕಟೇಶ್? ಅಶ್ವಿನಿ, ಈತ ಆಂಧ್ರ ಪ್ರದೇಶದ ಬಂಗಾರುಪಾಳ್ಯ ನಿವಾಸಿ ಆಗಿರುವಂತದ್ದು. ವೃತ್ತಿಯಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ಕೊಂಡಿದ್ದ. ಕಳೆದ 5-6 ವರ್ಷಗಳಿಂದ ಕೂಡ ಅದೇ ಗ್ರಾಮದಲ್ಲಿ ಕೂಡ ಏನು ಕೆಲಸವನ್ನು ಮಾಡಿಕೊಂಡು ತದನಂತರ ಬೆಂಗಳೂರಿಗೆ ಬರುವಂತಹ ಒಂದು ಹವ್ಯಾಸವನ್ನು ಮಾಡ್ಕೊಂಡಿದ್ದ. ಬಂದಂತವನೇ ಕೂಡ ಕಳ್ಳತನದ ಒಂದು ಪ್ರವೃತ್ತಿಯನ್ನು ಕೂಡ ಮೈರೂಡಿಸಿಕೊಂಡಿದ್ದ. ಬಂದಂತವನು ಒಂದು ಕಳ್ಳತನದ ಪ್ರಕರಣಗಳಲ್ಲಿ ಸಾಕಷ್ಟು ಬೈಕ್ಗಳನ್ನ ಕಳ್ಳತನ ಮಾಡ್ತಾ ಇದ್ದ. ತನ್ನ ಊರಿಂದ ಬಸ್ ಹತ್ತಿ ಬೆಂಗಳೂರಿಗೆ ನೇರವಾಗಿ ಬರ್ತಿದ್ದ. ಬಂದಂತವನು ಕೂಡ ಈ ಮಹದೇವಪುರ ಸೇರಿದಂತೆ ಟಿನ್ ಫ್ಯಾಕ್ಟರಿ, ಕೆಆರ್ಪುರಂ ಜನವಸತಿ ಪ್ರದೇಶಗಳಲ್ಲಿ ಈತ ವಾಚ್ ಮಾಡ್ತಾ ಇದ್ದ. ಮನೆ ಮುಂದೆ ನಿಲ್ಲಿಸಿದಂತ ಬೈಕ್ಗಳನ್ನ ಕಳ್ಳತನ ಮಾಡೋದು. ಕಳ್ಳತನ ಮಾಡುವಂತ ಸಂದರ್ಭದಲ್ಲಿ ಈತ ಮಾಡ್ತಾ ಇದ್ದಂತ ಪ್ರಮುಖ ಕೆಲಸ ಅಂತ ಹೇಳಿದ್ರೆ ಒಂದೇ ಕಲರ್ನ ಬೈಕ್ಗಳನ್ನ ಕಳ್ಳತನ ಮಾಡ್ತಾ ಇದ್ದು. ಅದು ಸುಜುಕಿ ಆಕ್ಸೆಸ್ ಆಗಿರ್ಬೋದು, ರಾಯಲ್ ಎನ್ಫೀಲ್ಡ್ ಆಗಿರ್ಬೋದು, ಪಲ್ಸರ್ ಆಗಿರ್ಬೋದು, ಯಾವುದೇ ಬೈಕ್ಗಳನ್ನು ಕಳ್ಳತನ ಮಾಡಿದ್ರು ಕೂಡ ಈತ ಒಂದೇ ಕಲರ್ ಇದ್ದಂತಹ ಬೈಕ್ಗಳನ್ನ ಕಳ್ಳತನ ಮಾಡ್ತಾ ಇದ್ದ. ಇದೇ ರೀತಿ ಸುಮಾರು 100 ಬೈಕ್ಗಳನ್ನ ಕಳ್ಳತನ ಮಾಡಿ ಈತ ಚಿತ್ತೂರು, ತಿರುಪತಿ, ಆಂಧ್ರ ಸೇರಿದಂತೆ ವಿವಿಧ ಒಂದು ಜಿಲ್ಲೆಗಳಿಗೆ ತೆಗೆದುಕೊಂಡು ಹೋಗಿ ಕೇವಲ 15-20 ಸಾವಿರ ರೂಪಾಯಿಗೆ ಮಾರಾಟವನ್ನು ಮಾಡ್ತಾ ಇದ್ದ. ಮಾರಾಟ ಮಾಡಿದಂತ ಹಣದಲ್ಲಿ ಮೋಜು ಮಸ್ತಿ ಜೀವನವನ್ನು ಮಾಡ್ತಾ ಇದ್ದ. ಹಣ ಖಾಲಿಯಾದ ನಂತರ ಮತ್ತೆ ಅದೇ ಕಾಯಿಲೆಯನ್ನು ಕೂಡ ಮುಂದುವರಿಸ್ತಾ ಇದ್ದ. ಸಂಜೆ ಬಸ್ ಅಲ್ಲಿ ಬರುವಂತಹ ಈತ ಬೈಕ್ಗಳನ್ನ ಕದ್ದು ಅದೇ ದಿನ ಅದೇ ಬೈಕ್ ನಲ್ಲಿ ಕೂಡ ಆತ ಎಸ್ಕೇಪ್ ಆಗ್ತಾ ಇದ್ದ. ಹೀಗೆ ಸುಮಾರು 100 ಬೈಕ್ಗಳನ್ನ ಕಳ್ಳತನ ಮಾಡಿರುವಂತಹ ಪ್ರಕರಣ ದಾಖಲಾಗಿರುವಂತದ್ದು. ಈತನ ವಿರುದ್ಧ ಸದ್ಯಕ್ಕೆ ಕೆಆರ್ಪುರಂ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡ್ತಾರೆ. ಕಾರ್ಯಾಚರಣೆ ಸಂದರ್ಭದಲ್ಲಿ ಸಿಸಿಟಿವಿಯನ್ನು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಸುಮಾರು ಕಡೆ ಈತ ಇದೇ ರೀತಿಯಾದಂತಹ ಒಂದು ಮೋಡಸ್ ಅನ್ನ ಅಂದ್ರೆ ಹ್ಯಾಂಡಲ್ ಲಾಕ್ ಅನ್ನ ಬ್ರೇಕ್ ಮಾಡಿ ಈತ ಏನು ಒಂದು ವೃತ್ತಿಯಲ್ಲಿ ಮೆಕ್ಯಾನಿಕ್ ಆಗಿರೋದ್ರಿಂದಾಗಿ ಯಾವ ರೀತಿಯಾಗಿ ಒಂದು ಗಾಡಿಯನ್ನ ಸ್ಟಾರ್ಟ್ ಮಾಡಬೇಕು ಮತ್ತೆ ಹ್ಯಾಂಡಲ್ ಅನ್ನ ಬ್ರೇಕ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿತ್ತು. ಸೊ ಆ ಸಂದರ್ಭದಲ್ಲಿ ಅದನ್ನೇ ಬಳಸ್ಕೊಂಡು ಈತ ಗಾಡಿಗಳನ್ನ ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ದ. 2-3 ಸಿಸಿಟಿವಿಗಳ ಪರಿಶೀಲನೆ ಸಂದರ್ಭದಲ್ಲಿ ಒಂದೇ ರೀತಿಯಾದಂತಹ ಒಂದು ಮೋಡಸ್ ಕಂಡು ಬಂದ ಹಿನ್ನೆಲೆಯಲ್ಲಿ ಈತನ
ಹಿಂದೆ ಹೋದಂತ ಸಂದರ್ಭದಲ್ಲಿ ಆತನನ್ನ ಆಂಧ್ರ ಪ್ರದೇಶದಲ್ಲಿ ಬಂಧನ ಮಾಡ್ತಾರೆ. ಬಂಧನ ಮಾಡಿದಂತ ಸಂದರ್ಭದಲ್ಲಿ ಈತ ಮಾಡಿರುವಂತಹ ಅಪರಾಧ ಕೃತ್ಯಗಳು ಒಂದಲ್ಲ ಎರಡಲ್ಲ ಸುಮಾರು 100 ಅನ್ನೋದು ಗೊತ್ತಾಗುತ್ತೆ. ಈಗಾಗಲೇ ಆತನನ್ನ ಕರ್ಕೊಂಡು ಬಂದು ವಿಚಾರಣೆ ಕೂಡ ಮಾಡಿರುವಂತದ್ದು. ಇನ್ನು ಬೈಕ್ಗಳನ್ನ ಕಳೆದುಕೊಂಡ ಮಾಲೀಕರು 25ಕ್ಕೂ ಹೆಚ್ಚು ಜನರು ಕಂಪ್ಲೇಂಟ್ ಅನ್ನು ಕೊಟ್ಟಿರುವಂತದ್ದು. ಕೇರ್ಪುರಂ ಪೊಲೀಸ್ ಠಾಣೆ ಸೇರಿದಂತೆ ಆಂಧ್ರ ಹಾಗೂ ವಿವಿಧ ಪೊಲೀಸ್ ಠಾಣೆಗಳಲ್ಲೂ ಕೂಡ ಈತನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸದ್ಯಕ್ಕೆ ಈ ಎಲ್ಲಾ ಬೈಕ್ಗಳನ್ನು ಕೂಡ ರಿಕವರಿ ಮಾಡಿರುವಂತದ್ದು, ಮಾಲೀಕರಿಗೆ ಒಪ್ಪಿಸುವಂತ ಕೆಲಸವನ್ನು ಕೂಡ ಈಗ ಕೇರ್ಪುರಂ ಪೊಲೀಸರು ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅಶ್ವಿನಿ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.